ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪುದೀನ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದರಲ್ಲಿ ಪುದೀನ ಸೊಪ್ಪನ್ನ ರುಬ್ಬಿ ಮಾಡೋ ಅಂಥದ್ದು. ಇದ್ರ ಹಿಂದಿನ ವಿಡಿಯೋದಲ್ಲಿ ನಾನು ಪುದೀನ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಂಡು ಯಾವ ರೀತಿ ಚಿತ್ರಾನ್ನ ಮಾಡೋದು ಅಂತ ತಿಳಿಸಿದ್ದೆ. ಮೊದಲಿಗೆ ಇಲ್ಲಿ ನಾನು 15 ಹಸಿಮೆಣಸಿನ್ಕಾಯಿ, 3 ಬೆಳ್ಳುಳ್ಳಿ, ಹಾಗೆ 1-2 ಇಂಚು ಶುಂಠಿ, 1 ಕಟ್ಟಷ್ಟು ಪುದೀನ ಸೊಪ್ಪನ್ನ ರುಬ್ಬೋದಕ್ಕೆ 4 ಪದಾರ್ಥನ ರುಬ್ಬೋದಕ್ಕೆ ಬಳಸಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಬೌಲಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ 1-2 ಹಿಡಿಯಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತೀನಿ. ನಾನು ಅನ್ನಕ್ಕೆ ಗೊಜ್ಜನ್ನ ಹಾಕಿ ಕಲಸುವಾಗ ಈ ಕಡಲೆಕಾಯಿ ಬೀಜನ ಬಳಸ್ಕೊಳ್ತೀನಿ. ಗೊಜ್ಜಲ್ಲೇ ಬೆಂದರೆ ಅದೇನಾಗುತ್ತೆ ಅಂದರೆ ಮೆತ್ತಗಾಗುತ್ತೆ ಕಡಲೆಕಾಯಿ ಬೀಜ. ಅದಕ್ಕೋಸ್ಕರ ನಾನು ಈ ರೀತಿ ಕ್ರಿಸ್ಪಿಯಾಗಿರಲಿ ಅನ್ನೋದಕ್ಕೋಸ್ಕರ ಕಡಲೆಕಾಯಿ ಬೀಜನ ಈ ರೀತಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತೀನಿ. ಆನಂತರ ಅದೇ ಅಡುಗೆ ಎಣ್ಣೆಗೆ ನಾನಿಲ್ಲಿ 4 ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ. ಆನಂತರ ಸಾಸಿವೆ, ಜೀರಿಗೆ 1 ಸ್ಪೂನಷ್ಟು, ಹಾಗೆ ಅರಿಶಿನ ಪುಡಿ, ಇವಾಗ ಜೀರಿಗೆನ ಸೇರಿಸ್ಕೊಂಡೆ, ಅರಿಶಿನ ಪುಡಿ, ಹಿಂಗನ್ನ ಸೇರಿಸ್ಕೊಳ್ತೀನಿ. 1-2 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಗೆಯೇ ಹಿಂಗನ್ನು ಸೇರಿಸ್ಕೊಂಡೆ. ಇದನ್ನು ಸ್ವಲ್ಪ ಫ್ರೈ ಆದ ನಂತರ ನಾನು ಬೆಳ್ಳುಳ್ಳಿ, ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ರುಬ್ಬಿರೋದೇನಿದೆ ಅದನ್ನು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೊಂಡು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಗೆ ಜಾರನ್ನ ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ನೀರು ಕಡಿಮೆ ಸೇರಿಸ್ಕೊಂಡ್ರೆ ಬೇಗ ಗೊಜ್ಜು ರೆಡಿಯಾಗುತ್ತೆ. ಇಲ್ಲಾಂದರೆ ನೀರೆಲ್ಲ ಇಂಗೋವರೆಗೂ ಸ್ವಲ್ಪ ಲೇಟ್ ಆಗುತ್ತೆ. ಇದು ಸ್ವಲ್ಪ ಬೆಂದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ದರೆ ನೀವು ನಿಂಬೆಹಣ್ಣನ್ನು ಬಳಸ್ಬೋದು, ಹಾಗೇನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನಿಂಬೆಹಣ್ಣೇನು ಬಳಸ್ಕೊಂಡಿಲ್ಲ. ಅನ್ನಕ್ಕೆ ಕಲಸುವಾಗ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತೀನಿ. ಹಾಗೆಯೇ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಉದುರಿಸ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಪುದೀನ ಸೊಪ್ಪಿನ ಚಿತ್ರಾನ್ನ ರೆಡಿ ಆಯಿತು. ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.